ಇನ್ನೇನು ಗತಿ ನಮ್ಮ ದಿನಿಗೆ ಏನೆಂದು ಹೇಳಲಿ. ಇಲ್ಲಿ ಒಬ್ಬ ಹುಡುಗರು ಬುದ್ಧಿರೋನು, ಅವನನ್ನೇ ಕೇಳಿ ತಿಳಿದುಕೊಳ್ಳಲು. ಇಲ್ಲೇ ಬಾಲಕ, ಇಲ್ಲಿ ಬರೋಣ. ಸ್ವಾಮಿ, ನಾನು ಕತೆ ಕಾಯುವ ಹುಡುಗರು. ಇಲ್ಲಿ ಕತೆಗಳನ್ನು ಕಾಯ್ದುಕೊಂಡು ಇದ್ದೇನೆ. ನೀವು ಯಾರು ಸ್ವಾಮಿ? ಬಾಲಕ, ಈ ಬಾಳೆತೋಟಕ್ಕೆ ಯಾರಾದರೂ ಬಂದವರು ಕನ್ಯಾ ಮಗು? ಬ್ರಾಹ್ಮಣನು ಕುಡಿಯುವ ನೀರು ತರುತ್ತೆಂದು ಕೇಳಿದನು ಸ್ವಾಮಿ. ನಾನು ತರುತ್ತೇನು ಸ್ವಾಮಿ? ಮಗು, ಈ ಬಾಳೆ ತೋಟದಲ್ಲಿ ಬಾಳೆಹಣ್ಣು ಚಿಕ್ಕವನು ಗಂಡೆಯ ಮಗು? ಸ್ವಾಮಿ, ಬ್ರಾಹ್ಮಣನು ಹಣ್ಣು ಕೇಳು ಎಂದು ಹೇಳಿದ. ಆದರೆ ನಾನು ಪರರ ಸತ್ತು ಕಣ್ಣೆತ್ತಿ ನೋಡಲಾರೆ ಎಂದು ಹೇಳಿ ಹೊರಟು ಹೋದನು ಸ್ವಾಮಿ. ಅಯ್ಯೋ ಪರಮಾತ್ಮ, ಏನು ಗತಿ ಈ ಮಗು? ಮುಂದೇನು ಗತಿ? ಈ ಕತ್ತರಿಸಿಕೊಳ್ಳುವ ಗತಿಯು ಬಂದು ಒದಗಿದ್ದಲ್ಲ ಪರಮಾತ್ಮ. ಮಗು ಮನೆ ಮಾಡಿದ್ರೆ ಹೇಳುವನಾಗು, ನಿನ್ನಿಂದಲೇ ಹೇಳುವನು, ನೀನೇ ಹೇಳುವನು. ಈ ಮಗು ಹೇಳುತ್ತಿಲ್ಲವಲ್ಲ, ಈತನಿಗೆ ಕಠಿಣ ಶಿಕ್ಷೆ ವಿಧಿಸದೆ ತಾನಾಗೆ ಹೇಳುವುದು ಇಲ್ಲವೋ ಪ್ರಶ್ನೆ ಒಳಗ ನ್ಯಾಯವಾಗಿ ಹೇಳುವನಾಗು. ಅಯ್ಯೋ ಪರಮಾತ್ಮ, ನಾನೊಬ್ಬರ ಪದಾರ್ಥವನ್ನು ಮುಟ್ಟದಿದ್ದರೂ ದಂಡಿಸಿ ಕೇಳೋರಲ್ಲ, ಏನು ತಾನೇ ಮಾಡಲಿ? ಅನ್ಯಾಯವಾಗಿ ನನ್ನ ಎರಡು ಹಸ್ತಗಳನ್ನು ಕತ್ತರಿಸಿಕೊಳ್ಳುತ್ತಿದ್ದೆ. ಇರಲಿ, ಈ ಮಗು ಒಂದು ತಪ್ಪು ಮಾಡಿರಬಹುದು. ಕ್ಷಮಿಸೋಣ ಎಂದರೆ ಸತ್ಯಕ್ಕೆ ತಪ್ಪಿದಂತಾಗುವುದು. ಈ ಮಗುವಿನ ಬಗೆಯಾದರೂ ಹೇಗೆ? ಈ ಮಗು ಈ ಕೊರಡೆ ಮೇಲೆ ನಿನ್ನ ಹಸ್ತವನ್ನು ಇಡುವನಾಗು. ಅಯ್ಯ ಮಾಡಿ ಪಟ್ಟದ ಪುಸ್ತಕದಿಂದ ಡೈಮ್
ನೇರ ವ್ಯಕ್ತಿಯನ್ನು ಕೇಳಲು ನನ್ನಿಂದ ನನಗೆ ಕಿರಿಕಿರಿ ಉಂಟಾಗುತ್ತಿರುವಲ್ಲ. ಮಗು, ನಿನ್ನನ್ನು ಕಾಪಾಡುವನು ನಾನೆಲ್ಲ, ದೇವರನ್ನು ಕಾಪಾಡುವನು. ಈ ಕರುಣೆ ಮೇಲೆ ನಿನ್ನ ಕರಗಳನ್ನು ಇಡುವುದು ಮಗು. ಕಾಪಾಡಿದೆಯಲ್ಲ, ಈಗ ನನ್ನನ್ನೇಕೆ ಕಾಪಾಡದೆ ಹೋದೆ? ನಾನು ಏನು ತಪ್ಪು ಮಾಡಿದ್ದೆ ದೇವಾ? ಬೇಗ ಬಂದು ನನ್ನನ್ನು ರಕ್ಷಿಸು ದೇವಾ. ಪರಮಾತ್ಮ, ಅಮ್ಮ. ಇದೇನೆ ಎಷ್ಟು ಹುಡುಕಿ ಸಹ ನನ್ನ ಕಂದನ ಸುಳಿವೇ ಕಾಣುತ್ತಿಲ್ಲವಲ್ಲ. ಕುಮಾರ ಮಗನೇ, ಈ ತೋಟದಲ್ಲಿ ಯಾರು ಇವರಿಬ್ಬರು ರಾಗಿ ಮಹಾಸ್ವಾಮಿಗಳೇ. ತಾಯಿ ಈ ನಿಜವಾದ ಕತ್ತಲಲ್ಲಿ ನಾನೊಬ್ಬಳು ಅನಾಥ ರಾಮಶಾಸ್ತ್ರದಲ್ಲಿ ಕೆಲಸ ಮಾಡುವ ದಾಸಿಯು.
ನನ್ನ ಕುಮಾರನು ತಾವೆಲ್ಲರೂ ತಂದಿರುವ ಅಮ್ಮ ಇಲ್ಲಿ ಕತ್ತೆಕಾಯಿ ಅಮ್ಮ ಇಲ್ಲಿ ಕತ್ತೆಕಾಯಿ ಮಗನು ನಿನ್ನ ಮಗನೇ ಅಮ್ಮ. ಹೌದು ಮಹಾಸ್ವಾಮಿ. ಹೇಗೆ ಏನಾಯ್ತು ಮಹಾಸ್ವಾಮಿಗಳೇ? ಈ ನಮ್ಮ ತೋಟದಲ್ಲಿ ಅಮ್ಮ ಈ ನಮ್ಮ ತೋಟದಲ್ಲಿ 2 ಚಿಕ್ಕು ಬಾಳೆಹಣ್ಣನ್ನು ಕದ್ದಿದನಮ್ಮ. ಅದಕ್ಕಾಗಿ ನಮ್ಮ ದನಿ ಅಪ್ಪನಂತೆ ಆ ಮಗುವಿನ ಹತ್ತವನ್ನು ಕತ್ತರಿಸಿದನಮ್ಮ. ಇಲ್ಲ, ನನ್ನ ಕುಮಾರನು ಎಂದಿಗೆ ಕಳ್ಳತನವನ್ನು ಮಾಡತಕ್ಕವನಲ್ಲ. ನೀವು ಸುಳ್ಳು ಹೇಳಿದ್ದೀರಿ. ನಿಜ ಹೇಳಿ, ನನ್ನ ಕುಮಾರನಲ್ಲಿ ನನ್ನ ಕುಮಾರನನ್ನು ತೋರಿಸಿ ಮಹಾಸ್ವಾಮಿಗಳೇ, ತೋರಿಸಿ. ನನಗೆ ಉಳಿದಿರುವುದು ಅರ್ಧ ಗಂಟೆ. ಅಮ್ಮ ನನಗೆ ಉಳಿದಿರೋದು 1/2 ಗಂಟೆ ಸಮಯದಲ್ಲಿ ಬೆಳಕಿನಲ್ಲಿ ಬರುತ್ತೆ. ಹಿಡಿಕೊಂಡು ಬರುತ್ತೇನೆ. ಬಾ ತಾಯಿ. ಹಾಗೆ ಮಹಾಸ್ವಾಮಿಗಳೇ. ಅಮ್ಮ ಅಮ್ಮ ಈ ಮಾರ್ಗದಲ್ಲಿ ಹೋಗಿರುವನು ಇಲ್ಲಿ ನೋಡಮ್ಮ, ರಕ್ತದ ಕಣಗಳು ಕಾಣುತ್ತಿವೆ. ಕುಮಾರ, ನೋಡಮ್ಮ ಮರದ ಮಗನೇ, ಎಲ್ಲಿರಬೇಕಂತ? ಕುಮಾರ, ಮಗನೇ, ಅಯ್ಯೋ ಕಂದ. ಎಂದೇಳು ಮಗನೇ, ನಿನ್ನ ಹೆತ್ತ ತಾಯಿ ನನ್ನೊಡನೆ ಎರಡು ಮಾತು ನಾಡು ಕಂದ ಆಡು. ಅಯ್ಯೋ ಪರಮಾತ್ಮ, ನಿನ್ನ ಕೈಗಳು ಕಂದ, ನನ್ನ ಕುಮಾರನ ಕರೆಗಳ ಕತ್ತರಿಸಕ್ಕೆ ನಿಮ್ಮ ಮನಸ್ಸಾದರೆ ಹೇಗೆ ಬಂತು? ಏಕೆ ನಿಮ್ಮ ಮನಸ್ಸು ಕಲ್ಲಾಗಿ ಹೋಗಿದೆ? ಪರಮಾತ್ಮ, ಕುಮಾರ, ನಿಮ್ಮ ತಂದೆಯವರು ನನ್ನ ಮಗನಿಲ್ಲಿ ಎಂದು ಕೇಳಿದರೆ ನಾನೇನೆಂದು ಪ್ರಶ್ನಿಸಲಿ ಕಂದ? ಏನೆಂದು ಪ್ರಶ್ನಿಸಲಿ? ಅಮ್ಮ ನೀನು ಯಾರು? ಅಮ್ಮ ನೀನು ಯಾರು? ನಾವು ಬರುತ್ತಿರುವಾಗ ಅಮ್ಮ ನಾವು ಬರುತ್ತಿರುವಾಗ ಈ ಅರಣ್ಯವೆಲ್ಲವೂ ಕತ್ತಲಾಗಿತ್ತು. ಈಗ ನೋಡಿದರೆ ನೋಡಿದರೆ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವುದಲ್ಲ. ಬರೆದಿರುವ ಮಾಂಗಲ್ಯವು ಪ್ರಕಾಶಮಾನವಾಗಿ ಹೊಳೆಯುತ್ತಿರುವುದಲ್ಲ. ಈ ತಾಯಿಯು ದೇವಕನ್ಯೆಯೋ ಲಕ್ಷ್ಮಿಯೋ ಪಾರ್ವತಿಯೋ ಕಾಣಿರಲ್ಲ. ಅಮ್ಮ ನೀನು ಯಾರು? ಈ ನನ್ನ ಮಾಂಗಲ್ಯವು ನನ್ನ ಪತಿ ಹೊರತಾಗಿ ಬೇರೆ ಯಾರಿಗೂ ಗೋಚರವಾಗುವಂತಿಲ್ಲ. ಹಾಗಾದರೆ ನಿನ್ನ ಭದ್ರತೆಯು ಹಾಳಾಗಿ ಹೋಯಿತೆ. ಇಲ್ಲ, ಸಾಧ್ಯವಿಲ್ಲ. ಅಯ್ಯೋ ಪರಮಾತ್ಮ,
ಸ್ವಾಮಿ, ತಾವ್ ಯಾರು? ನಿಮ್ಮ ವೃತ್ತಾಂತ ತಿಳಿಸಬಾರದೆ? ಹೇಳೋನು ಏನು ಕೇಳಿ ಅಮ್ಮ. ಅಮ್ಮ, ನನ್ನನ್ನು ಭಾಗ್ಯವಾದ ಸತ್ಯರತೆಂದು ಕರೆಯುವಮ್ಮ. ಏ, ಹಾಗಾದ್ರೆ ಹಾಗಾದ್ರೆ ಇವರು ನನ್ನ ಸ್ವಾಮಿಯೇ, ನನ್ನ ಪತಿ ಸ್ವಾಮಿ. ಪ್ರಾಣೇಶ್ವರ, ನಾನು ಸ್ವಾಮಿ, ನಿಮ್ಮ ಅರ್ಧಾಂಗಿಯಾದ ಚಂದ್ರಾಸೆಲವೇ ಸ್ವಾಮಿ, ಚಂದ್ರಾಸೆ. ನೋಡಿ, ನೀನು ನಿಜವಾಗಿ ನೀನು ನಿಜವಾಗಿ ಚಂದ್ರಾಸೆ. ಹೌದು ಸ್ವಾಮಿ. ದೇವಿ ದೇವಿ ನಿನ್ನನ್ನು ದೇವಿ ನಿನ್ನನ್ನು ಹುಲಿಕರಡಿಗಳ ಬಾಯಿಗೆ ತುತ್ತು. ದೇವಿ ನಿನ್ನನ್ನು ಹುಲಿಕಾಡಿ ಬಾಯಿಗೆ ತುದ್ದಾದಲೆಂದು ಗಂಗೆಗೆ ದರ್ಪಣ. ಚಂದ್ರ, ಅಯ್ಯೋ ಪಾಪ್ಯ, ಅಯ್ಯೋ ಭಾಗ್ಯದ ಸತ್ಯದ ಕೈಯಿಂದ ಸುದಿಗೆ ಇಟ್ಟ ಕಚ್ಚು ಪ್ರಾಪ್ತಿಯಾಗಿದೆ. ನೀನು ಮಾತು ಸ್ವಾಮಿ, ತಾವು ಜಲವನ್ನು ತರಲು ಹೋದವರು ನಿಮ್ಮ ಬರುವಿಕೆ ತಡವಾಗಿದ್ದು ಯಾವುದೊಂದು ಘೋರವಾದ ಪ್ರಾಣಿಯು ನನ್ನನ್ನು ತಿನ್ನಲು ಅವಸರ. ಆಗ ಯಾರ ಮಹಾತ್ಮರು ಬಂದು ನನ್ನನ್ನು ಕಾಪಾಡಿದರು. ಅನಂತರ ಎಲೆಯನವರು ನಮ್ಮನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲಹಿದರು. ಅವರನ್ನು ತೀರಿಸಿದಕ್ಕಾಗಿ ರಾಮಶಾಸ್ತ್ರದಲ್ಲಿ ಕೆಲಸ ಮಾಡಿಕೊಂಡು ಕಾಲವನ್ನು ಕಲಿತಿದ್ದರು. ಅಲ್ಲಿಯೇ ನನ್ನ ಕುಮಾರನ ಕತ್ತೆ ಕಾಯುವಂತೆ ಬಿಟ್ಟಿದೆನು ಸ್ವಾಮಿ. ಹಾಗಾದರೆ ಆತನು ನನ್ನ ಕುಮಾರನೇ? ಹೌದು ಸ್ವಾಮಿ, ಆತನೇ ನಿಮ್ಮ ಕುಮಾರನು. ಹಾ ಪರಮಾತ್ಮ, ಪಾಪ್ಯಾದ ಸತ್ಯವ್ರತ ಹಾ ಪರಮಾತ್ಮ, ಈ ಪಾಪಿಯಾದ ಸತ್ಯದ ಕೈ ಹಿಡಿದ ಸತ್ಯ ಕೈ ಹಿಡಿದ ಸತಿಯು ಇಷ್ಟೊಂದು ಗುರಿ ಮಾಡಿದೆಯಾ? ಈ ಪಾಪಿಯಾದ ಸತ್ಯದ ಕೈ ಹಿಡಿದ ಸತಿ ಇಷ್ಟೊಂದು ಗುರಿ ಮಾಡಿದೆಯಾ? ನನ್ನ ಕೈಯಿಂದ ನನ್ನ ಮಗನ ಹತ್ತವನ್ನು ಕತ್ತರಿಸುವಂತೆ ಮಾಡಿ ಚಂದ್ರಾಸೆ ಚಂದ್ರಾಸೆ, ನೀನು ಈ ಮಗುವನ್ನು ಕರೆದುಕೊಂಡು ಹೋಗು. ಹೋಗು. ಈ ಈ ವಿಚಾರವನ್ನು ಯಾರೊಂದಿಗೂ ತಿಳಿಸಬೇಡ ಚಂದ್ರಾಸೆ. ಹಾಗೆ ಆಗಲಿ ಸ್ವಾಮಿ. ಕುಮಾರ ಬಾ ಕಂದ. ದಂಡಪಾಲ ದಂಡಪಾಲ ಬಾರೋ ಇಲ್ಲಿ. ಗಂಡಪಾಲಿಂದ ಅವ್ರನ್ನೇ ಕರೆದುಬಿಡಿ. ಅವನಯಾ ನಾನು ರಾತ್ರಿ ಮಲಗಿದ್ದೆ ಕನ್ಸ್ಕೊಂಡೆ ನೀನು ಯಾರ ಅಮ್ಮ ಅಲ್ಲ ಬಾ ಮೇಲೆ. ಇವ್ರು ಅವ್ರಿಗೆ ನಾನು ರಾತ್ರಿ ಮಲಗಿದ್ದಾಗ ಒಂದು ವಿಚಿತ್ರವಾದ ಕನಸನ್ನು ಕಂಡನಲ್ಲ. ನೀನು ಕರವಿಲ್ಲದ ಮಗುವನ್ನು ಹುಡುಕಿಕೊಂಡು ಹೋದಾಗ ನಿನ್ನ ಮಗುವಿನ ವ್ಯಾಮೋಹದಿಂದ ನಿನ್ನ ಸರಗು ಜಾರಿ ಬೀಳಲು ಮಾಂಗಲ್ಯ ಹೊರಬರಲು ಈ ಪ್ರಪಂಚವಲ್ಲೂ ಕತ್ತಲೆಯಿಂದ ಬೆಳಕಾದಂತೆ ಕಂಡನಲ್ಲ. ಇದು ಸತ್ಯವೇನಮ್ಮ? ಈ ಜಾದನೆಗಳೇ ಅಮ್ಮ, ನೀವು ನಮ್ಮ ಮನೆಯಲ್ಲಿ ಮೂರು ಹೊತ್ತು ಕೆಲಸವನ್ನು ಮಾಡದೆ ಊಟವನ್ನು ಮಾಡಿಕೊಂಡು ಸುಖವಾಗಿರಿ. ಅಯ್ಯ ದೊರವೆಯನ್ನೇ, ಕಳಿಂಗರಾಜನೆಂದು ತಿಳಿಯದೆ ಮಾಡಿದ ನನ್ನ ಅಪರಾಧಗಳನ್ನು ಮನ್ನಿಸು. ಅಯ್ಯ, ನಿಮಗೆ ಸುಖ ಅರ್ಪಿಸುವವರೆಗೂ 3 ಹೊತ್ತು ಊಟವನ್ನು ಮಾಡಿಕೊಂಡು ಸುಖವಾಗಿರಿ. ಅಯ್ಯ ಆಗಲಿ ಸ್ವಾಮಿ.
ನೀವ್ ಹೇಳಿ. ಅಲ್ಲಪತಿ ಅವರೇ, ಎಷ್ಟು ದಿನ ಆಯ್ತು ನಾನು ಒಂದು ಆಳು ಕರ್ಕೊಂಡ್ ಬನ್ನಿ ಅಂತ. ಹೇಳಿ ಮಾತಾಡು, ಸ್ವಂತ ಮಾತಾಡು. ಗೋಧಿ ಬೀಸ ಗೋಧಿ ಬೀಸಲು ಹಾಲು ಕರ್ಕೊಂಡ್ಬರ್ಬೇಕು. ನಾನೇ ಬೀಸ್ತೀನಿ ಬಿಡಿ. ಹುಟ್ಟಿದಪ್ಪ ಒಂದ್ ಆಳ್ ಬೇಕು, ನನ್ ಕೈ ಮಗು ಹಿಡ್ಕೊಂಡು ನನ್ ಕೈ ಮನೆ ಕೆಲಸ ಮಾಡಕ್ ಆಗಲ್ಲ, ಗೋಧಿ ಬೀಸಕ್ ಆಗಲ್ಲ, ನೋಡ್ಕೋಬೇಕು. 4 ಸೇರಿ ಗೋಧಿ ಬೀಸಕ್ಕೆ ಆಳು ಬೇಕೆ, ನಾನೇ ಬೀಸಿದ್ದೀನಿ ಬಿಡಿ. ಅಯ್ಯ, ನೀನ್ ಬೀಸ್ಬಿಟ್ರೆ ಇವ್ ನೆಂಟ್ರೆ ಊಟನೇ ಮಾಡಕ್ಕಿಲ್ಲ. ಅದಕ್ಕೆ ಒಂದ್ ಆಳು ಕರ್ಕೊಂಬ, ಬೇಗ ಮಗು ಕೈ ಬಿಡ್ತಾ ಇಲ್ಲ, ಒಂದೇ ಸಮ ಮಾಡ್ತಾ ಇದ್ದೆ. ಆಯ್ತು ಕರ್ಕೊಂಡ್ ಬರ್ತೀನಿ ಬಿಡು. ದಾಸಿ ಬರ ಮೇಲೆ ಅಮ್ಮ, ನಮ್ಮ ಮನೆಯಲ್ಲಿ 4 ಸೇರಿ ಗೋಧಿ ಬಿಸಿ ಬೇಕು. 4 ಕಾಣಿ ಕೊಡ್ತೀವಿ, ಬಿಸಿ ಕೊಡಿವ್ಯಾ? ಬಿಸಿಬೇಡ ಪೂಜಾರಿ, ನನ್ನ ಪತಿಯನ್ನು ಕೇಳಿಕೊಂಡು ಬರುತ್ತೇನೆ. ನನ್ನ ಪತಿನ ಕೇಳಿಕೊಂಡು ನನ್ನ ಕೆಲಸದ ಕಾರಣವೇನು? ಸ್ವಾಮಿ, ನಾನು ಇವರಿಗೆ ಗೋಧಿಯನ್ನು ಬೀಸಿಕೊಂಡು ಬರುತ್ತೇನೆ, ನನ್ನನ್ನು ಕಳಿಸಿಕೊಡ ಆಯ್ತು. ಚಂದ್ರಾಸೆ 23 ಗಂಟೆಗಳ ಕಾಲ 23 ಗಂಟೆಗಳ ಕಾಲ ಕೆಲಸ ಮಾಡಿದ್ದೇನೆ. ಉಳಿದವ ಇನ್ನು 1 ಗಂಟೆ 1 ಗಂಟೆ ನೀನು ಮಲಗುವುದಿಲ್ಲ. ನಾನೇನು ಗೋಧಿಯನ್ನು ಬೀಸಿ ಕೊಡುತ್ತೇನೆ. ಬೇಡ ಸ್ವಾಮಿ, ಚಿಂತಿಸಬೇಡಿ, ನಾನೇ ಹೋಗಿ ಬರುತ್ತೇನೆ. ಹಾಗೆ ಆಗಲಿ. ಇರಲಿ, ಈಗ ನನ್ನ ಮಾಯೆಯಿಂದ ಒಂದು ಗಿಲಿಕೆಯನ್ನು ನಿರ್ಮಿಸಿ, ಹಂಸಪಕ್ಷಿಯನ್ನು ನಿರ್ಮಿಸಿ, ಗಿಲಿಕೆಯನ್ನು ಮಾಡಿ ಅವರಿಗೆ ಕೊಡಬಾರದ ಖರ್ಚುಗಳನ್ನು ಕೊಡಲಿದ್ದಾರೆ. ನಾನು ಶನಿದೇವನೇ, ನೀನೇನಮ್ಮ ನಮ್ಮ ಮನೆ ಗೋಧಿ ಬೀಸಿರೋ ಬಂದಿರೋ ದಾಸಿ? ಹೌದು ತಾಯಿ, ನಾನು ಹೇಳೋ ಕೆಲಸ ಎಲ್ಲ ಮಾಡ್ತೀಯನಮ್ಮ? ಮಾಡುವೆನು ತಾಯಿ. ಈಗ ನಮ್ಮ ಮಗು ಇವತ್ತು ನನ್ನ ಮಗು ಹುಟ್ಟಿದಬ್ಬ, ರಾಶಿ ಗಟ್ಲೆ ಗೋಧಿ ಬಿದ್ದೈತೆ. ನೆಂಟ್ರಿಷ್ಟು ಬರೋರೆಷ್ಟು ನೋಡಿ ನೋಡಿ ನೋಡ್ಕೊಂಡು ನನಗೆ ಸಾಕಾಗೋಗೈತೆ. ಮಗು ಬೇರೆ ಒಂದ್ ದೇಶ ಮಾಡ್ತೈತಮ್ಮ, ಅದಕ್ಕೆ ಗೋಧಿ ಬೀಸು ಆಯ್ತಾ? ನಿಮ್ಗೆ ಏನ್ ಬೇಕಾದ್ರೆ ಕಲಿ. ನಮ್ಮ ಅಪ್ಪನ ಮನೇಲಿ ಮಾಡಿಸ್ಕೊಟ್ಟಿದ್ದು ಬಂಗಾರದ ಗಿಲ್ಕಿ ನನ್ನ ಮಗು ಕೈ ಕೊಟ್ಟಿರ್ತೀನಿ, ಜೋಪಾನವಾಗಿ ನೋಡ್ಕೊಂಡು ಗೋಧಿ ಬೀಸ್ಬೇಕು ಆಯ್ತಾ? ಹಾಗೆ ಏನಾದ್ರು ಬೇಕು ಕರಿಯಮ್ಮ, ಬರ್ತೀನಿ. ಹಾಗೆ ಗೋಧಿ ಬೀಸಮ್ಮ.
ಜೀವಂತವಾಗಿ ಬಂದು ನಿಮ್ಮ ಮಗು ಕೇಳಿದ ಬಂಗಾರ ನಿಮ್ಗೆ ಪುನಃ ಮಾಯವಾಯ್ತು ತಾಯಿ. ಬಂದಾಗ್ಲೇ ಅನ್ಕೊಂಡೆ ಎಲ್ಲ ದೊಡ್ಡ ಕಳ್ಳಿ ಅಂತ. ಅಲ್ಲ ಕಣಮ್ಮ, ಯಾರಾದ್ರೂ ನಂಬ ಮಾತಾ? ಗೋಡೆ ಮೇಲೆ ಬರ್ದಿರೋ ಹಂಸ ಪಕ್ಷಿ ಜೀವಂತವಾಗಿ ಬಂದು ಬಂಗಾರ ಗಿಲ್ಕಿ ನುಂಗಿ ಮಾಯ ಆಗೋಯ್ತಾ? ಅದೆಲ್ಲ ಗೊತ್ತಿಲ್ಲ ಕಣಮ್ಮ. ಮರ್ಯಾದಿಂದ ಬಂಗಾರ ಬೇಕು. ಇಲ್ಲ ತಾಯಿ, ನಾನು ಹೇಳಿದ್ರು ಸತ್ಯ. ನಾನು ನಿಮ್ಮ ಬಂಗಾರ ಗಿಲ್ಕಿಯನ್ನು ಕರೀಲಿಲ್ಲ, ಕೇಳುವರಾಗಿ. ನೀನ್ ಹಿಂಗೆಲ್ಲ ಕೇಳಿದ್ರೆ ಬಾಯ್ ಬಿಡಲ್ಲ. ಅಯ್ಯೋ, ನೀವಮ್ಮಂಗೆ ಗೋಧಿ ಬಿಸ ಕರ್ಕೊಂಡ್ ಬಂದ ಕರ್ಕೊಂಡ್ ಬಂದ. ಮಗು ಕೈಲಿ ಬಂಗಾರ ಗಿಲ್ಕಿ ಕೊಟ್ಟಿದ್ದೆ. ಹೋಯ್ತಾ ಹೋಯ್ತಾ? ನಮ್ಮ ಅಪ್ಪನ ಮೇಲೆ ಅದೇ ನಿಮ್ಮ ಅಪ್ಪ ಮನೆ ಸುತ್ತ ಕೊಟ್ಟಿರಲ್ಲ 3 ಲಕ್ಷದ್ದು, ಅದು ಹಾಳಾಗೋಯ್ತಾ? ನಮ್ಮ ತಾತ ಅಲ್ಲಾಡ್ಸಿದ್ದ. ಈಗ ನನ್ನ ಮಗ ಅಲ್ಲಾಡ್ಸ್ತಾ ಇದ್ದ. ನೀವಮ್ಮ ಕತ್ ಮಾಡಿಕೊಂಡ್ಬಿಟ್ಟು ಬಂಗಾರ ಗಿಲ್ಕಿ ಇಲ್ಲ ಅಂತ ಸುಳ್ಳು ಹೇಳ್ತಾವಳೆ. ಗೋಡೆ ಮೇಲೆ ಬಂದಿರೋ ಹಂಸ ಪಕ್ಷಿಗೆ ಜೀವ ಬಂದು ಬಂಗಾರ ಗಿಲ್ಕಿ ನುಂಗಿ ಮಾಯ ಆಯ್ತು ಅಂತ ಹೇಳ್ತಾವಳೆ. ಮರ್ಯಾದಿಂದ ಬಂಗಾರ ಗಿಲ್ಕಿ ಕೊಡ್ಸಿ. ಅಮ್ಮ, ನನ್ನ ಮಗಿನ ಕೈಯಿಂದ ಬಂಗಾರ ಗಿಲಿಕೆ ತಗೊಂಡ್ರೆ ಕೊಡುದಮ್ಮ ಅದನ್ನ? ಇಲ್ಲ ಮಾಸ್ಪಾಲ್, ನಾನು ಹೇಳಿದ್ರು ಸತ್ಯ. ನಿಮ್ಮ ಬಂಗಾರ ಗಿಲ್ಕಿಯನ್ನು ಕರೀಲಿಲ್ಲ. ಅಯ್ಯ ಸರ್, ನಿನ್ನ ಕಳಿಸಿದ ಕಾರಣವೇನು? ಅಲ್ಲಯ್ಯ, ನಿನ್ನ ಪತ್ನಿಯಾದ ಪತ್ನಿಯರು ನನ್ನ ಮಗಿನ ಕೈಯಿಂದ ಬಂಗಾರ ಗಿಲಿಕೆಯನ್ನು ಕದ್ದುಕೊಂಡು ಕೊಡ್ತಾ ಇಲ್ಲ, ಅದು ಕೊಡಿಸಿಕೊಳಯ್ಯ. ದೇವಿ, ತೆಗೆದುಕೊಂಡಿದ್ರೆ ಕೊಟ್ಟಿಬಿಡುವುದು. ಅಂಗೆ ಅದನ್ನ ಎಂಟಾದ್ರೂ ಸುಳ್ಳನೆ ಹೇಳಿದ್ರು. ಇಲ್ಲ ಸ್ವಾಮಿ, ನಾನು ಗೋಡೆ ಬಿಡಿಸುತ್ತಿರುವಾಗ ಆ ಗೋಡೆ ಮೇಲೆ ಇರುವ ಹಂಸ ಪಕ್ಷಿಯು ಜೀವಂತವಾಗಿ ಬಂದು ಅವರ ಮಗುಂಟೆದ ಬಂಗಾರ ಪುನಃ ಮಾಯವಾಯಿತು. ಈ ನನ್ನ ಕಣ್ಣುಗಳಿಗೆ ನೋಡಿದ ಹೊರತು ಈ ನನ್ನ ಕೈಯಾರೆ ಮುಟ್ಟಲಿಲ್ಲ ಸ್ವಾಮಿ. ಈ ಮಾತು ನಿಜವೆಂದು ನಂಬಲೇಬೇಕು. ಇದರ ಮೇಲೆ ನಿಮ್ಮಿಚ್ಛೆ. ಒಳ್ಳೆ ಇಬ್ರು ಒಳ್ಳೆ ಸುತ್ತ ನೀವು. ನಿಮ್ಮ ಕಂಬಗೆ ಕಟ್ಟಿ ಬೆಳಗಿನ ಸೂರ್ಯೋದಯಕ್ಕೆ ಅದಕ್ಕೆ ಕರ್ಕೊಂಡೋಗಿ ತಕ್ಕ ಶಿಕ್ಷಣ ಕೊಡ್ತೀರಿ. ಈವರನ್ನು ಕಂಡರೆ ಖಂಡಿತವಾಗಿಯೂ ಆತನು ಶಿಕ್ಷಿಸುವುದಿಲ್ಲ. ಯಥೇಶಧಾರಿಯಾಗಿ ಹೋಗಿ ಆತನ ರಾಜ್ಯವನ್ನು 3 ದಿನಗಳ ಪರ್ಯಂತರವಾಗಿ ನನ್ನ ಕೈವಶ ಮಾಡಿಕೊಂಡು ಚಂದ್ರಾಸೆಯ ನಾಲಿಗೆಯನ್ನು ಆ ಸತ್ಯವರ್ಧನ ನೇತ್ರವನ್ನು ಕತ್ತರಿಸುವಂತೆ ನಾನು ಮಾಡದಿದ್ದರೆ ನಾನು ಶನಿದೇವನು ಛಾಯಾಸುತನೇ.
ಮಹಾಮಂತ್ರಿಗಳೇ, ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ತಡೆಯುವ ಸೋಗಿದಿಂದವರೇ ಅದನ್ನು ತಿಳಿಸ ನಾವು ಅದು ಅಲ್ಲದೆ ಆಸ್ಟ್ರೇಲಿಯಾದಲ್ಲಿ ನಿರುತ್ತವರು ಮತ್ತೇನಪ್ಪಣೆ? ಬೇಷ್, ಬಹಳ ಸಂತೋಷವಾಯಿತು. ನಿಮ್ಮ ವಿಚಾರವನ್ನು ತಿಳಿದು ನನಗೆ ಬಹಳ ಸಂತೋಷ. ನಿಮ್ಮ ಪೀಠದಲ್ಲಿ ಅಲಂಕರಿಸಿ ಹೊಣೆ ಮಾಡು.
ಸಮಾಚಾರವನ್ನು ತಿಳಿದು ನನಗೆ ಬಹಳ ಸಂತೋಷವಾಯಿತು. ನಿಮ್ಮ ಪೀಠದಲ್ಲಿ ಅಲಂಕರಿಸಿ. ಮಂತ್ರಿ ಶೈಲಾಧೀಶರೇ, ಧನ್ಯ ಧನ್ಯ ನಾದೇನು, ಧನ್ಯ ಧನ್ಯ ನಾದೇನು. ಮಂತ್ರಿಯು ಸೂರನಾದ ಮಂತ್ರಿಯು ರಾಜನಿಪುರನಾದ ಮಂತ್ರಿಯು ಶೂರನಾದ ಸೈನ್ಯಾಧೀಶನು ನನ್ನ ರಾಜ್ಯದಲ್ಲಿರುವಾಗ ನನಗೆ ಕುಂದು ಕೊರತೆಗಳೆಂದರೆ ನಿಮ್ಮ ಪೀಠದಲ್ಲೇ ಅಲಂಕರಿಸಿ. ಮಹಾಪ್ರಭುವಿಗೆ ಜಯವಾಗಲಿ. ಸಾರನೇ ಸಮಾಚಾರವೇನು? ಯಾರು ಯತೀಶ ಜಯ ಮಾಡಿಸುತ್ತಿರುವುದು ಅವರನ್ನು ಅತಿ ಗೌರವದಿಂದ ಆಸ್ಥಾನಕ್ಕೆ ಬರಮಾಡಿ. ನಿನಗೆ ಮಂಗಳವಾಗಲಿ. ಪೂಜ್ಯರೇ, ತಮ್ಮ ದರ್ಶನದಿಂದ ನಾನು ಧನ್ಯನಾದೆನು. ನೀವು ಬಂದಿರುವ ವಿಚಾರವನ್ನು ತಿಳಿಸುವುದಾಗಿ ಪೂಜ್ಯರೇ. ಅಯ್ಯ ರಾಜೇಂದ್ರ, ನಾನು ಶಕಟಾದ್ರಿಯಲ್ಲಿ ಒಂದು ತಪಸ್ಸನ್ನು ಆಚರಿಸುತ್ತೇನೆ. ಆ ತಪಸ್ಸಿಗೆ ಒಂದು ವಿಘ್ನವು ಬಂದಿರುವುದು. ನೀನು ನಡೆಸಿಕೊಡುವೆನೆಂದು ಕರಭಾಷೆಯನ್ನಿಟ್ಟರೆ ನಾನು ನಿನಗೆ ತಿಳಿಸುವೆನು ರಾಜೇಂದ್ರ. ಪೂಜ್ಯರೇ, ಆ ಸೂರ್ಯ ಚಂದ್ರ ಸಾಕ್ಷಿಯಾಗಿ ನಾನು ನೆರವೇರಿಸಿಕೊಡುವೆನು ಪೂಜ್ಯರೇ. ಅದೇನು ಹೇಳುವುದಾಗಿ ಪೂಜ್ಯರೇ. ಅಯ್ಯ ರಾಜೇಂದ್ರ, ನಿನ್ನ ರಾಜ್ಯವನ್ನು 3 ದಿನಗಳ ಪರ್ಯಂತರವಾಗಿ ನನಗೆ ಬಿಟ್ಟುಕೊಡು. ನಿನ್ನ ರಾಜಮುದ್ರೆ ಉಂಗುರವನ್ನು ನನ್ನ ಬೆರಳಿಗೆ ಕೊಡಿಸು. ನಿನ್ನ ಕಿರೀಟವನ್ನು ನನ್ನ ಮಸ್ತಕಕ್ಕೆ ಇಡು. ಈ ನಿನ್ನ ಪಟ್ಟದ ಕತ್ತಿಯನ್ನು ನನ್ನದಾಗಿಸು. ನಾನು ರಾಜ್ಯವಾಳುವ ತನಕ ನೀನು ನನಗೆ ಮಂತ್ರಿಯಾಗಬೇಕು. ನನ್ನ ಕಾರ್ಯವು ಮುಗಿದ ನಂತರ ನಿನ್ನ ರಾಜ್ಯವನ್ನು ನಿನಗೆ ಹಿಂದಿರುಗಿಸಿ ನೀಡುವೆನು. ಪೂಜ್ಯರೇ,